ಎಲ್ರಿಗೂ ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಿರಾ ನೀವು ನೋಡಬೇಕು. ಯಾಕಂದ್ರೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬರೋಬ್ಬರಿ 3991 ಹುದ್ದೆಗಳಿದೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೇನೆಲ್ಲ ಇರುತ್ತೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಟೋಟಲ್ ಆಗಿ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ 3991 ವೇಕೆನ್ಸೀಸ್ಗಳಿದೆ. ಸೊ ನಾವು ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ, ಕಂಪ್ಲೀಟ್ ಕರ್ನಾಟಕ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿ ಹೇಳಿದಿರ ಕೊನೆವರೆಗೂ ನೋಡಿ. ಉಳಿಕೆ ಮೂಲ ವೃಂದ, ಸೊ RPCಯಲ್ಲಿ 395 ಹುದ್ದೆಗಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗಗಳು ಬರುತ್ತಲ್ಲ, ಸೊ ಅಲ್ಲಿ 596 ಹುದ್ದೆಗಳಿದೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ವೇತನ ಶ್ರೇಣಿ ಬಂದು 37,000ದಿಂದ 76,000ವರೆಗೂ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ NPS ಪಿಂಚಣಿ ಇದೆ. ಸೊ ಪೆನ್ಷನ್ನು NPS ರೂಲನ್ನು ಫಾಲೋ ಮಾಡುತ್ತೆ, ವಿಚ್ ಈಸ್ ಅ ಪ್ಲಸ್ ಪಾಯಿಂಟ್. ಸೊ ಈ 3991 ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂದರೆ 3,395 RPC ಇದ್ದರೆ 596 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಕಡೆಗಿರುತ್ತೆ. ಆ್ಯಂಡ್ ಫೀಸ್ ಬಂದ್ಬಿಟ್ಟು 37,500ರಿಂದ 76,100ವರೆಗೂ ಇರುತ್ತೆ. ಹಾಗಾದರೆ ಯಾವಾಗ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಜೂನ್ 8ರಿಂದ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು. ಸೊ ಜೂನ್ 8 ಅಂತಂದರೆ ಆಲ್ರೆಡಿ ಶುರು ಆಗಿದೆ ಅಪ್ಲಿಕೇಶನ್ ಹಾಕೋಕ್ಕೆ. ಆ್ಯಂಡ್ ಇದನ್ನು ನೀವು ಮರಿಲೇಬಾರ್ದು, ಅದಕ್ಕೆ ನಾನು ಇದನ್ನು ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಜುಲೈ 3 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಕೊನೆಯ ದಿನಾಂಕ ಜುಲೈ 3 ಆಗಿರುತ್ತೆ. ಇನ್ನೂ ಟೈಮ್ ಇದೆ ಅಲ್ವಾ, ಸಬ್ಮಿಟ್ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿಬಿಡಿ, ಯಾಕಂದರೆ ಲೇಟ್ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ಮು. ಆ್ಯಂಡ್ ಜುಲೈ 4 ಬಂದು ನೀವು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಫೀಸ್ ಏನು ಪೇ ಮಾಡಬೇಕಿರುತ್ತೋ ಅದು ಲಾಸ್ಟ್ ಡೇಟ್ ಆಗಿರುತ್ತೆ. ಆ್ಯಂಡ್ ಆಗಸ್ಟ್ 8ನೇ ತಾರೀಕು ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮ್ ಆಲ್ರೆಡಿ ಅವ್ರು ಡೇಟ್ ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ರಿಟರ್ನ್ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಕೂಡ. ಸೊ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ಹಾರ್ಡ್ಲಿ 2 months ಉಳಿದಿದೆ. ಸೊ ಇನ್ನು 2 ತಿಂಗಳಿದೆ ಕರೆಕ್ಟಾಗಿ. ಜೂನ್ 8ರಿಂದ ಜುಲೈ 8, ಜುಲೈ 8ರಿಂದ ಆಗಸ್ಟ್ 8. ಸೊ ಕರೆಕ್ಟಾಗಿ 2 ತಿಂಗಳು, ವಿಚ್ ಮೀನ್ಸ್ ನಿಮ್ಮ ಹತ್ರ 60 ದಿನಗಳ ಸಮಯ ಇದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಈ ಎಕ್ಸಾಮಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಕೂಡ ನಾವು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಏನೇನು ಅರ್ಹತೆ ಮಾನದಂಡಗಳು ಇದಕ್ಕೆ ಅಂತಂದರೆ, ವಿದ್ಯಾರ್ಹತೆ PUC ಅಥವಾ ತತ್ಸಮಾನ CBSE ಅಥವಾ ICSE 12ನೇ ತರಗತಿ ಓದಿರಬೇಕು. ಈ ಒಂದು ಓಪನಿಂಗ್ ಸ್ಕೂಲಿಂಗಲ್ಲಾಗಿದ್ರು ಓಕೆ, ITI ಅಥವಾ PUC ಆಗಿದ್ರು ಓಕೆ, JOC ಅಥವಾ ಡಿಪ್ಲೊಮಾ ಆಗಿದ್ರು ಓಕೆ. ಸೊ ಇದಾಗಿದ್ರೂ ನೀವು ಅಪ್ಲೈ ಮಾಡ್ಬೋದು. ಜುಲೈ 3ಕ್ಕೆ ಅನ್ವಯಿಸುವಂತೆ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ ಇದ್ದರೆ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಇತರರಿಗೆ ಗರಿಷ್ಠ 55 ವರ್ಷ ಇದೆ. ಆ್ಯಂಡ್ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳ ವಯೋಸಡಿಲಿಕೆ ಇದೆ. ಸೊ ಇದಿಷ್ಟು ವಯೋಮಿತಿ ಆಯಿತು ಅಂದರೆ. ಆ್ಯಂಡ್ ಇನ್ನೊಂದು ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಅರ್ಜಿ ಸಲ್ಲಿಸುವ ಕೊನೆಯ ದಿನದೊಳಗೆ ಅಂಕಪಟ್ಟಿ ಫಲಿತಾಂಶಕ್ಕೆ ಕಾಯುತ್ತಿರುವವರು ಅರ್ಜಿ ಸಲ್ಲಿಸುವಂತಿಲ್ಲ. ಸೊ ಸಪೋಸ್ ಏನಾದರೂ ನಿಮಗೆ ಅಪ್ಲಿಕೇಶನ್ ಆದಮೇಲೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಆ ಥರ ಅಂದರೆ ಅಪ್ಲೈ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಬೇಕು. ಇದಿಷ್ಟರಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಈಗ ಫಾರ್ ಎಕ್ಸಾಂಪಲ್ PUC ಮಾಡಿರ್ತೀರಾ, ಬಟ್ ಇನ್ನೂ ರಿಸಲ್ಟ್ಸ್ ಬಂದಿರಲ್ಲ, ಆ ಥರ ಏನಾದರೂ ಇರುತ್ತಲ್ವಾ. ಸೊ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡೇನೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾ ಹೋಗಬೇಕಾಗತ್ತೆ. ಸೊ ಯಾವ ರೀತಿಯಾಗಿರುತ್ತೆ ಎಕ್ಸಾಮ್ಸ್ಗಳು, ಏನೆಂತಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೇ ಹಂತ ಬಂದುಬಿಟ್ಟು ಆಫ್ಲೈನ್ OMR ಅಲ್ಲಿ ನೀವು ಬರಿಬೇಕಾಗತ್ತೆ ಎಕ್ಸಾಮ್ಸ್ನ. ಸೊ OMR ನಿಮಗೆ ಗೊತ್ತಿರುತ್ತೆ, ರಿಟರ್ನ್ ಎಕ್ಸಾಮ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಅಂತ. ಸೊ ಅದನ್ನು ಕೂಡ ನೀವು ಪ್ರಾಪರಾಗಿ ನೋಡ್ಕೊಳ್ಬೇಕಾಗುತ್ತೆ, ಲಿಖಿತ ಪರೀಕ್ಷೆ. ಹಾಗೆ ಹಂತ 2ರಲ್ಲಿ ಏನಾಗುತ್ತೆ ಅಂತಂದರೆ, ಲಿಖಿತ ಪರೀಕ್ಷೆಯಲ್ಲಿ ಯಾರ್ಯಾರು ಲಿಖಿತ ಪರೀಕ್ಷೆನ ಕೊಟ್ಟಿರ್ತೀರೋ ಅವ್ರಿಗೆ 1:5 ಅನುಪಾತದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗ್ತಾರೆ ಅಭ್ಯರ್ಥಿಗಳನ್ನು. ಅದಾದಮೇಲೆ ದೇಹದ ಆಡಳಿತ ಮತ್ತು ದೈಹಿಕ ಸಮಕ್ಷಮತೆ ಪರೀಕ್ಷೆ ಇರ್ತಾ ಹೋಗುತ್ತೆ. ಸೊ ಹಂತ 1 ರಿಟರ್ನ್ ಎಕ್ಸಾಮ್ ಆಗಿರುತ್ತೆ. ಸೊ ರಿಟರ್ನ್ ಎಕ್ಸಾಮ್ ಆದಮೇಲೆ ನಿಮ್ಮನ್ನ 1:5 ರೇಷ್ಯೋದಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟಲ್ಲಿ ಏನೇನಿರಬೇಕು ಏನು ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒನ್ಸ್ ನೀವು ಫಿಸಿಕಲ್ ಟೆಸ್ಟನ್ನು ಕ್ಲಿಯರ್ ಮಾಡಿದ್ರಿ ಅಂತ ಅಂದರೆ ಹಂತ 4ಕ್ಕೆ ಸೆಲೆಕ್ಟ್ ಆಗ್ತೀರಾ. ಅದು 9 ತಿಂಗಳ ಕಠಿಣ ತರಬೇತಿ ಇರುತ್ತೆ. ಸೊ 3rd ಸ್ಟೇಜಲ್ಲಿ ನೀವು ಸೆಲೆಕ್ಟ್ ಆದರೆ, ಕಂಪ್ಲೀಟಾಗಿ ಫಿಸಿಕಲ್ ಟೆಸ್ಟ್ ಕ್ಲಿಯರ್ ಆಯಿತು ಅಂದರೆ ಸ್ಟೇಜ್ 4ಗೆ ಹೋಗ್ತೀರಾ. ಅಲ್ಲಿ ನಿಮಗೆ ಏನೇ ತರಬೇತಿಗಳೆಲ್ಲ ಇರ್ತಾ ಹೋಗುತ್ತೆ. ಏನೇನು ತರಬೇತಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ನಿಮಗೆ ಹೋಗ್ತಾ. ನೆಕ್ಸ್ಟು ವಿಧಾನ ಯಾವ ರೀತಿಯಾಗಿರುತ್ತೆ OMR ಅಂತ ಅಂದರೆ ರಿಟರ್ನ್ ಎಕ್ಸಾಮ್ ಏನಿರುತ್ತೋ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಒಟ್ಟು ರಿಟರ್ನ್ ಎಕ್ಸಾಮಲ್ಲಿ 100 ಪ್ರಶ್ನೆಗಳಿರುತ್ತೆ.
100 ಅಂಕಗಳು. ಸೊ 1 ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ಸ್. ಆದರೆ ಇಲ್ಲಿ ನೀವು ನೋಡಬೇಕು, ಸಮಯ ಕೇವಲ 90 ನಿಮಿಷಗಳು ಮಾತ್ರ ಇದಕ್ಕೆ ನಿಗದಿಪಡಿಸಿರ್ತಾರೆ. ಆ್ಯಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಗಮನ ವಹಿಸಬೇಕಾಗಿರೋ ವಿಷಯ ಏನಪ್ಪ ಅಂತ ಅಂದರೆ ನೆಗೆಟಿವ್ ಮಾರ್ಕ್ಸ್. ಸೊ ಋಣಾತ್ಮಕ ಮೌಲ್ಯಮಾಪನ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕ ಕಡಿತ. ಸೊ ನೀವು 4 ಕ್ವೆಶನ್ಗೆ ಸರಿ ಆನ್ಸರ್ ಮಾಡಿರ್ತೀರ, 5ನೇ ಕ್ವೆಶನನ್ನು ನೀವು ತಪ್ಪಾಗಿ ಉತ್ತರ ಕೊಟ್ಟರೆ ಈ 4 ಮಾರ್ಕ್ಸಲ್ಲಿ ನಿಮಗೆ 0.25 ಮಾರ್ಕ್ಸನ್ನು ಕಡಿತಗೊಳಿಸ್ತಾರೆ. ಅಂತಂದರೆ ನಿಮಗೆ 3.75 ಮಾರ್ಕ್ಸ್ ಮಾತ್ರ ಬರುತ್ತೆ. ಅದೇ ಥರ ನೀವು ಪ್ರತಿ ಎಷ್ಟು ತಪ್ಪು ಉತ್ತರಗಳನ್ನ ಕೊಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ತಪ್ಪು ಉತ್ತರಕ್ಕೆ ಕಟ್ ಮಾಡುವ ಮಾರ್ಕ್ಸ್ ಬಂದ್ಬಿಟ್ಟು 0.25 ಮಾರ್ಕ್ಸ್ ಆಗಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ಸ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್, ನೋಡ್ಕೊಂಡು ಪ್ರಾಪರಾಗಿ ಆನ್ಸರ್ಸ್ ಮಾಡ್ತಾ ಹೋಗಬೇಕು. ಸೊ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ ನೋಡೋದಾದರೆ, ಸೊ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಇತಿಹಾಸ ಇರುತ್ತೆ, ಇತಿಹಾಸ, ಭಾರತ ಸಂವಿಧಾನ ರಿಲೇಟೆಡು, ಮಾರಲ್ ಎಜುಕೇಷನ್, ನೈತಿಕ ಶಿಕ್ಷಣ, ಮಾನಸಿಕ ಸಾಮರ್ಥ್ಯ, ವಿಜ್ಞಾನ, ಭೌಗೋಳ, ಸಾಮಾನ್ಯ ಜ್ಞಾನ, ಸೊ ಇವುಗಳೆಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ವಿಶೇಷ ಸೂಚನೆ ಏನು ಅಂದರೆ, ಕನ್ನಡ ಅಧ್ಯಯನ ಮಾಡದ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರಲಿದೆ. ಸೊ ಇದು ಕರ್ನಾಟಕ ಪೊಲೀಸ್ ಆಗಿರೋದ್ರಿಂದ ಯಾರ್ಯಾರು ಸ್ಕೂಲ್ ಡೇಸಲ್ಲಿ ಕನ್ನಡನ ಓದಿರಲ್ಲ ಅಥವಾ PUCಯಲ್ಲಿ ಕನ್ನಡನ ತಗೊಂಡಿರಲ್ಲ ಅವ್ರುಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರಲಿದೆ. ಸೊ ನೀವು ಕನ್ನಡ ಪರೀಕ್ಷೆ ಅವ್ರು ಏನು ಕೊಡ್ತಾರೋ ಅದನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೇಜಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರ್ಯಾರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕರ್ನಾಟಕ ಪೊಲೀಸ್ ಇಲಾಖೆ ಆಗಿರೋದ್ರಿಂದ ಕಂಪ್ಲೀಟಾಗಿ ಮ್ಯಾಂಡೇಟ್ರಿ ಕನ್ನಡ ಇದ್ದೇ ಇರುತ್ತೆ. ಸೊ ಇದು ನೆನಪಿರಲಿ. ಆ್ಯಂಡ್ ನಾರ್ಮಲ್ ಸಾಮಾನ್ಯ ಪತ್ರಿಕೆಯಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ, ಭೌಗೋಳ, ವಿಜ್ಞಾನ, ಇತಿಹಾಸ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ, ಭಾರತ ಸಂವಿಧಾನ ಇವೆಲ್ಲವೂ ಇನ್ಕ್ಲೂಡ್ ಆಗ್ತಾ ಹೋಗಿರುತ್ತೆ. ಆ್ಯಂಡ್ ಒನ್ಸ್ ನೀವು ರಿಟರ್ನ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರಿ ಅಂತಂದರೆ, ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಾದರೆ, ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು ಅವರು ಅಟ್ಲೀಸ್ಟು. ಆ್ಯಂಡ್ ಎದೆಯ ಸುತ್ತಳತೆ 86 ಸೆಂಟಿಮೀಟರ್, ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಣೆ ಕಡ್ಡಾಯ ಇದ್ದೇ ಇರುತ್ತೆ. ಇದು ಪುರುಷ ಅಭ್ಯರ್ಥಿಗಳಿಗಾಯಿತು. ಅಂತಂದರೆ ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ ಇರಬೇಕು ಮತ್ತು ಕನಿಷ್ಠ ತೂಕ ಬಂದು 45 kg ಇರಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಏನು ಫಿಸಿಕಲ್ ಫಿಟ್ನೆಸ್ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಇದೊಂದು ದೈಹಿಕ ಸಾಮರ್ಥ್ಯತೆ ಪರೀಕ್ಷೆ ಅಂತ ಹೇಳಿದ್ನಲ್ಲ ನಾನು, ಫಿಸಿಕಲ್ ಫಿಟ್ನೆಸ್ ಎಕ್ಸಾಮ್ ಆಗಿರಬಹುದು. 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪೂರೈಸಬೇಕು. ಸೊ ವಿಚ್ ಮೀನ್ಸ್ 1.6 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸನ್ನು ನೀವು ಕೇವಲ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ನೀವು ಫಿನಿಷ್ ಮಾಡಬೇಕಾಗತ್ತೆ. ಇದನ್ನು ನೀವು ಈಗಿಂದನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿದ್ದೆ ಆದರೆ ಆರಾಮ್ಸೆ ಮಾಡ್ಕೊಳ್ತಾ ಹೋಗ್ಬೋದು. ಯಾಕಂದರೆ ಆಗಸ್ಟ್ 8ನೇ ತಾರೀಕಿಗೆ ರಿಟರ್ನ್ ಎಕ್ಸಾಮ್ ಇರೋದು. ರಿಟರ್ನ್ ಎಕ್ಸಾಮ್ ಆದಮೇಲೆ ಅವರು ಶಾರ್ಟ್ ಲಿಸ್ಟ್ ಮಾಡೋವರೆಗೂ ನಿಮಗೆ ಟೈಮ್ ಸಿಗುತ್ತೆ. ಸೊ ನೀವು ಪ್ರಿಪೇರ್ ಆಗ್ತಾನೆ ಎವ್ರಿಡೇ ಈ ರನ್ನಿಂಗನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬಹುದು. ಆ್ಯಂಡ್ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ನಿಗದಿತ ಪ್ರಯತ್ನಗಳಲ್ಲಿ, ಸೊ ಇಷ್ಟು ಪರ್ಟಿಕ್ಯುಲರ್ ಚಾನ್ಸಸ್ ಅಂತ ಇರುತ್ತೆ, ಅಷ್ಟು ಚಾನ್ಸಸ್ ಒಳಗಡೆಗೆ ಅದನ್ನು ಮಾಡಬೇಕಾಗುತ್ತೆ. ಮತ್ತು ಗುಂಡು ಎಸೆತ, ಸೊ ಶಾರ್ಟ್ ಪುಟ್ ಕೂಡ ಇರುತ್ತೆ. ಈ ರೀತಿಯಾಗಿ ದೈಹಿಕ ಸಮಕ್ಷತೆ ಇರುತ್ತೆ ಪುರುಷರಿಗೆ. ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಶುಲ್ಕ ಅವೆಲ್ಲ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಜನರಲ್ ಮೆರಿಟು 2A 2B 3A 3B ಅವರಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ, SC ST ಮತ್ತು ಮಾಜಿ ಸೈನಿಕರು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಇದೆ. ಆ್ಯಂಡ್ ನಿಯಮಗಳೇನು ಅಂತ ನೀವು ಅಬ್ಸರ್ವ್ ಮಾಡೋದಾದರೆ, CTET.online.karnataka.government.in ವೆಬ್ಸೈಟಲ್ಲಿ ಮಾತ್ರ ನೀವು ಇದನ್ನು ಅಪ್ಲೈ ಮಾಡೋಕ್ಕಾಗೋದು. ಯಾವುದೇ ರೀತಿಯಾಗಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಇದು ಹೋಗ್ಬಿಟ್ಟು ನಾವು ಅಲ್ಲಿ ಅಪ್ಲಿಕೇಶನ್ ಕೊಡ್ತೀವಿ, ಘಟಕಕ್ಕೆ ಹೋಗಿ ಕೊಡ್ತೀವಿ, ಆ ಥರದ್ದು ಯಾವುದು ವರ್ಕ್ ಆಗೋದಿಲ್ಲ. ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ನೋ ಕರೆಕ್ಷನ್ಸ್, ಅರ್ಜಿಯನ್ನು ಒಮ್ಮೆ ಸಲ್ಲಿಸಿದ ನಂತರ ತಿದ್ದುಪಡಿ ಮಾಡಲು ಅವಕಾಶವಿಲ್ಲ, ಎಚ್ಚರಿಕೆ ವಹಿಸಿ. ಸೊ ಬೇರೆ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಒಂದ್ಸತಿ ಅಪ್ಲೈ ಮಾಡಿದ್ಮೇಲೆ ಅಪ್ಲಿಕೇಶನನ್ನು ತಿದ್ದುಪಡಿ ಅಂತ ಬಿಡ್ತಾರೆ, ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ. ಸೊ ಆ ತಿದ್ದುಪಡಿ ಮಾಡೋಕ್ಕೆ ನಿಮಗೆ ಇದರಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಅಪ್ಲೈ ಮಾಡಬೇಕಾದ್ರೇ ಪ್ರಾಪರಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಕಾರ್ಡ್ 1 ಬಂದು ಏನಾಗುತ್ತೆ ಅಂದರೆ, ಮೂಲ ತರಬೇತಿ 9 ತಿಂಗಳು. ಗಮನಿಸಿ, ತರಬೇತಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯ, ಇಲ್ಲದಿದ್ದರೆ ಸೇವೆಯಿಂದ ವಜಾ. ಸೊ ನಿಮಗೆ ಈ ತರಬೇತಿ ಏನು ಕೊಡ್ತಾರೋ 9 ಮಂತ್ಸು, ಅದಾದಮೇಲೆ ಒಂದು ಎಕ್ಸಾಮ್ಸನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಆ ಎಕ್ಸಾಮ್ಸ್ ಕ್ಲಿಯರ್ನ ಮಾಡಲಿಲ್ಲ ಅಂದರೆ
ನಿಮಗೆ ಸೇವೆಯಿಂದ ವಜಾ ಮಾಡ್ತಾರೆ. ಆ್ಯಂಡ್ ಅದರ ಜೊತೆಗೆ ಕಾಯಂ ಪೂರ್ವಾವಧಿ ಅಂತಂದರೆ ನೇಮಕಾತಿಯ ನಂತರ 2 ವರ್ಷ 6 ತಿಂಗಳು ಪರಿವೀಕ್ಷಣಾ ಅವಧಿ ಅಂತ ಕೊಡ್ತಾರೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಅಂತಿಮ ಸಿದ್ಧತಾ ಚೆಕ್ಲಿಸ್ಟ್ಗಳಿಗೆ ಏನೇನಿದೆ ಅಂತ ನೀವು ನೋಡ್ಕೊಳ್ಬೇಕು ಅಂತಂದರೆ, ವಿದ್ಯಾರ್ಹತೆ ಮತ್ತು ವಯಸ್ಸಿನ ಅರ್ಹತೆ ಖಚಿತಪಡಿಸ್ಕೊಳ್ಳಿ. ನಿಮಗೆ PUC ಅಥವಾ ಡಿಪ್ಲೊಮಾ ಅಥವಾ ITI ಏನಿದೆಯೋ ಆ ವಿದ್ಯಾರ್ಹತೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನೊಂದ್ಸಲಿ ಬೇಕಾದರೆ ನೀವು ವಿಡಿಯೋನ ಹಿಂದಕ್ಕೆ ಹೋಗಿದ್ದೆ ಆದರೆ ವಿದ್ಯಾರ್ಹತೆನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಆ್ಯಂಡ್ ನಿಮ್ಮ ಹತ್ರ ಯಾವ ವಿದ್ಯಾರ್ಹತೆ ಮೇಲೆ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಅದರದ್ದು ಮಾರ್ಕ್ಸ್ ಕಾರ್ಡ್ ಇದೆಯಾ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಜುಲೈ 3 CTET ಆನ್ಲೈನ್ ಗೌರ್ಮೆಂಟ್ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಆ ಪೇಜ್ಗೆ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಜುಲೈ 4 ಶುಲ್ಕ ಪಾವತಿಸ್ತಿದ್ದೀರಾ ಅಂತ ಪ್ರಾಪರಾಗಿ ನೋಡ್ಕೊಳ್ಳಿ. ಆ್ಯಂಡ್ ಆಗಸ್ಟ್ 8 ಪರೀಕ್ಷೆ ತಯಾರಿನ ಶುರು ಮಾಡಿದ್ದೀರಾ. ಸೊ ಇದಿಷ್ಟು ಟೋಟಲ್ ಆಗಿ ಕರ್ನಾಟಕ ಪೊಲೀಸ್ ರಿಕ್ವೈರ್ಮೆಂಟ್ದಾಗಿರುವಂಥದ್ದು. ಸೊ ಯಾರ್ಯಾರು ಈ ಒಂದು ಕರ್ನಾಟಕ ಪೊಲೀಸ್ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರೋ ವಿಡಿಯೋನ ಸ್ಕಿಪ್ ಮಾಡಿಲ್ದಿರ ಕಂಪ್ಲೀಟಾಗಿ ನೋಡಿದ್ದೆ ಆದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಕೂಡ ನಾನು ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಯಾರ್ಯಾರಿಗೆ ಯೂಸ್ಫುಲ್ ಇರುತ್ತೋ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಆಲ್ರೆಡಿ ಟೀಚಿಂಗ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿರುವಂತಹ CTET ಅನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. CTET KCET ಕ್ಲಾಸಸ್ಗಳನ್ನು. ಸೊ ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಕ್ಲಾಸ್ ಆಗಿರುತ್ತೆ. ಯಾರ್ಯಾರಿಗೆ ಇದು ಯೂಸ್ಫುಲ್ ಅನಿಸುತ್ತೋ ಆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಜಾಬ್ ಅಪ್ಡೇಟ್ಸ್ನೊಂದಿಗೆ ಬರ್ತೀನಿ.